Hello dear students, welcome back to Royson Creations YouTube channel. In this class, let us analyze second language English state level preparatory examination 2026 along with its answer. Those who are watching first time, please subscribe and share with your friends. So ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ನಾಳೆ ಬರೆಯುವಂತಹ ನಿಮ್ಮ ಪ್ರಿಪರೇಟರಿ ಎಕ್ಸಾಮಿನೇಷನ್ ಇಂಗ್ಲೀಷ್ ಸಬ್ಜೆಕ್ಟಿಗೆ ಒಂದು ಆ ಮಾಡೆಲ್ ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀವಿ ಮಕ್ಕಳ. ಸೊ 2 ಮಾಡೆಲ್ ಕ್ವಶನ್ ಪೇಪರನ್ನು ನಾನು ಬಿಡಿಸ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜೊತೆಗೆ 2 ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಪೇಪರ್ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತು ನಾನು ಕೊಟ್ಟಿರುವಂತಹ ಪಾಸಿಂಗ್ ಪ್ಯಾಕೇಜ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್. ಸೊ ಇದಿಷ್ಟು ಬಹಳ ಯೂಸ್ಫುಲ್ ಆಗ್ತದೆ. ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. First main 4 alternatives are given for each of the following questions are incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. So ಇಲ್ಲಿ 4 questions ಇರುತ್ತೆ. First question, choose the appropriate question tag and fill in the blank. Rockets carry satellites and people into space. ಸೊ ಇಲ್ಲಿ ನಮಗೆ ಕರೆಕ್ಟ್ ಆಗಿರುವಂತಹ ಕ್ವಶನ್ ಟ್ಯಾಗನ್ನು ಕೇಳಿದ್ದಾರೆ ಮಕ್ಕಳ. ಹಾಗಾಗಿ ಇಲ್ಲಿ 4 ಆಪ್ಷನ್ಸ್ ಇದೆ. ಸೊ ಇಲ್ಲಿ ಡೋಂಟ್ ದೇ ಇಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಆಗ್ತದೆ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಸೊ ಈ ಕನ್ವರ್ಸೇಷನನ್ನು ಓದ್ಕೊಳ್ಳಿ. ಮಂಜುಳಾ ಮತ್ತು ಜಾಯ್ಸ್ ನಡುವೆ ನಡೆದಿರುವಂಥದ್ದು. ಯು ಮಸ್ಟ್ ಸ್ಟಾಪ್ ಈಟಿಂಗ್ ಜಂಕ್ ಫುಡ್. ಸೊ ಮಂಜುಳಾ ಹೇಳ್ತಿರೋದು ಯು ಮಸ್ಟ್ ಸ್ಟಾಪ್ ಈಟಿಂಗ್ ಫುಡ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಆಪ್ಷನ್ ಕೊಟ್ಟಿದ್ದಾರೆ, ಗಿವಿಂಗ್ ಡೈರೆಕ್ಷನ್, ಗಿವಿಂಗ್ ಆರ್ಡರ್, ಆಫರಿಂಗ್ ಹೆಲ್ಪ್, ಗಿವಿಂಗ್ ಅಡ್ವೈಸ್. ಸೊ ಶಿ ಈಸ್ ಆರ್ಡರ್ಡ್. ಜಾಯ್ಸ್ಗೆ ಏನು ಮಾಡ್ತಿದ್ದಾರೆ, ಆರ್ಡರನ್ನು ಮಾಡ್ತಾ ಇದ್ದಾಳೆ. ಹಾಗಾಗಿ ಗಿವಿಂಗ್ ಆರ್ಡರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್, ಚೂಸ್ ದ ಅಪ್ರೋಪ್ರಿಯೇಟ್ ವರ್ಡ್. ಸೊ ಸುಮಾ ಮತ್ತು ಆಶಾ ನಡುವೆ ನಡೆಯುವ ಕನ್ವರ್ಸೇಷನ್ ಆಗಿರುತ್ತೆ ಮಕ್ಕಳ ಇಲ್ಲಿ. ಸೊ ಇಲ್ಲಿ ನೋಡಿ, ಆಶಾ, ನೋ, ಇಫ್ ಯು ಹ್ಯಾಡ್ ಸಜೆಸ್ಟೆಡ್ ಅರ್ಲಿಯರ್ ಐ ಡ್ಯಾಶ್ ವಾಚ್ಡ್ ಇಟ್, ಐ ವುಡ್ ಹ್ಯಾವ್ ಆಗ್ತದೆ ಮಕ್ಕಳ. ಹಾಗಾಗಿ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಆಪ್ಷನ್ ಬಿ ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಕ್ವಶನ್, ರೀಡ್ ದ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಮೋಹನ್, ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ merely to create the organs of the state. So Sohan, yes, it is also limits their authorities. ಸೊ ಇಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿರುವ ಇನ್ಫಿನಿಟಿವ್ ಏನಂದರೆ ಟು ಕ್ರಿಯೇಟ್ ಆಗ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಬಿ ಟು ಕ್ರಿಯೇಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೈನ್, ಡೂ ಆಸ್ ಡಿರೆಕ್ಟೆಡ್. ಸೊ ಇಲ್ಲಿ ನಮಗೆ ಅವರು ಒಂದು ಡೈರೆಕ್ಷನ್ ಕೊಟ್ಟಿರ್ತಾರೆ, ಏನು ಮಾಡಬೇಕು, ಏನನ್ನು ಇದು ಮಾಡಬೇಕು ಅಂತ. ಅದನ್ನು ಓದ್ಕೊಂಡು ಆನ್ಸರನ್ನು ಮಾಡಿ. 12 ಕ್ವಶನ್ಸ್ ಇರುತ್ತೆ ಇಲ್ಲಿ. 5th ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆಸ್ 2 syllables. ಸೊ 2 syllables ಕೇಳಿದರೆ ವರ್ಡ್ಗಳನ್ನ ಪ್ರೊನೌನ್ಸಿಯೇಷನ್ ಮಾಡಿ, ಆಗ ನಿಮಗೆ 2 syllable ಗೊತ್ತಾಗುತ್ತೆ. ಇಲ್ಲಿ ಪ್ರಿನ್ಸಿಪಾಲ್, ಸ್ಟೂಡೆಂಟ್, ಡೆವಲಪ್, ಎಕ್ಸಾಮಿನ್ ಅಂತ ಕೊಟ್ಟಿದ್ದಾರೆ. ಎಕ್ಸಾಮಿನ್. ಸೊ ಇದರಲ್ಲಿ ಸ್ಟೂಡೆಂಟ್ಗೆ 2 syllable ಇರುವಂಥದ್ದು. ಹಾಗಾಗಿ ಸ್ಟೂಡೆಂಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೊ, ದ್ಯಾಟ್, ನಾಟ್. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಸೆಂಟೆನ್ಸನ್ನು ಕಂಬೈನ್ ಮಾಡಬೇಕಾಗ್ತದೆ ಮಕ್ಕಳ. ಸತೀಶ್ ವಾಸ್ ವೆರಿ ವೀಕ್, ಈ ಕುಡಂಟ್ ಗೋ ಟು ಸ್ಕೂಲ್. ಸೊ ಇಲ್ಲಿ ನೀವು ಕರೆಕ್ಟಾಗಿ ನೋಡಿ, ಸತೀಶ್ ವಾಸ್ ಸೋ ವೀಕ್ ದಟ್ ಕುಡಂಟ್ ಗೋ ಟು ಸ್ಕೂಲ್. ಸೊ ದಿಸ್ ಇಸ್ ದ ಕರೆಕ್ಟ್ ಸೆಂಟೆನ್ಸ್. ನೆಕ್ಸ್ಟ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಮಿಸ್ಟರ್ ಸುನಿಲ್ ಇಸ್ ಅನ್ ಆನೆಸ್ಟ್ ಮ್ಯಾನ್. ಸೊ ಆನೆಸ್ಟ್ ಅನ್ನೋದಕ್ಕೆ ಅಂಡರ್ಲೈನ್ ಹೇಳ್ತಿದ್ದಾರೆ. ಆನೆಸ್ಟ್ ಅನ್ನೋದು ಅಡ್ಜೆಕ್ಟಿವ್ಗೆ ಬರ್ತದೆ ಮಕ್ಕಳು. ಹಾಗಾಗಿ ಅಡ್ಜೆಕ್ಟಿವ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಪ್ರಸಾದ್ ಈಸ್ ಡ್ಯಾಶ್ ಸ್ಟ್ರಾಂಗ್ ಮ್ಯಾನ್. ಸೊ ಪ್ರಸಾದ್ ಈಸ್ ಅ ಸ್ಟ್ರಾಂಗ್ ಮ್ಯಾನ್. ಹಾಗಾಗಿ ಕರೆಕ್ಟ್ ಆಗಿರೋ ಆರ್ಟಿಕಲ್ ಆ ಆಗಿರುತ್ತೆ. 9th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್. ಪಟಾನ್ಕರ್ ಲೀವ್ಸ್ ಡ್ಯಾಶ್ ಪಣಜಿ ಇನ್ ಗೋವಾ ಅಂತ ಇದೆ ಮಕ್ಕಳ. ಅಟ್ ಪಣಜಿ ಆಗಿರಬೇಕು. ಹಾಗಾಗಿ ಕರೆಕ್ಟ್ ಆಗಿರೋ ಪ್ರಪೋಸಿಷನ್ ಅಟ್ ಆಗಿರುತ್ತೆ. ನೆಕ್ಸ್ಟ್ 10ನೇ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಲಿಂಕರ್. ಸೊ ಇಲ್ಲಿ ಲಿಂಕರ್ನ ಯೂಸ್ ಮಾಡಬೇಕು. ಇಟ್ ಈಸ್ ವೆರಿ ಈಸಿ ಟು ಡಿಫೀಟ್ ಸಮ್ ಒನ್, ಇಟ್ ಈಸ್ ವೆರಿ ಹಾರ್ಡ್ ಟು ವಿನ್ ಓವರ್ ಸಮ್ ಒನ್. ಸೊ ಇಲ್ಲಿ ನಮಗೆ ಕರೆಕ್ಟ್ ಆಗಿರುವ ಲಿಂಕರನ್ನು ಯೂಸ್ ಮಾಡಬೇಕು ಮಕ್ಕಳ. ಇಟ್ ಈಸ್ ವೆರಿ ಈಸಿ ಟು ಡಿಫೀಟ್ ಸಮ್ ಒನ್ ಬಟ್ ಇಟ್ ಈಸ್ ವೆರಿ ಹಾರ್ಡ್ ಟು ವಿನ್ ಓವರ್ ಸಮ್ ಒನ್. ಸೊ ಹಾಗಾಗಿ ಬಟ್ ಅನ್ನೋ ಲಿಂಕರನ್ನು ಬಳಸಬೇಕಾಗ್ತದೆ.
ನೆಕ್ಸ್ಟ್ 11ನೇ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. ಮಿಸ್ಟರ್ ಪ್ರಾಣೇಶ್ ಡ್ಯಾಶ್ ಇಸ್ ಗ್ರ್ಯಾಂಡ್ ಮಾ ಎವ್ರಿ ವೀಕೆಂಡ್. ಸೊ ಇಲ್ಲಿ ವಿಸಿಟ್ ಇದೆ ಮಕ್ಕಳ. ಸೊ ಮಿಸ್ಟರ್ ಪ್ರಾಣೇಶ್ ವಿಸಿಟ್ಸ್ ಇಸ್ ಗ್ರ್ಯಾಂಡ್ ಮಾ ಎವ್ರಿ ವೀಕೆಂಡ್. ಸೊ ಹಾಗಾಗಿ ವಿಸಿಟ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ choosing correct word given in the bracket. Birbal was known for his dash ಇದೆ, ಬ್ರಾಕೆಟ್ ಅಲ್ಲಿ ವಿಸ್ಡಮ್ ಕೊಟ್ಟಿದ್ದಾರೆ, ಐಸ್ ಕೊಟ್ಟಿದ್ದಾರೆ, ಅದು ವಿಸ್ಡಮ್ ಆಗಬೇಕು. ನೆಕ್ಸ್ಟ್ ಯೂಸ್ ದ ವರ್ಡ್ ಬುಕ್ ಆಸ್ ದ ವರ್ಬ್ ಇನ್ ಅ ಸೆಂಟೆನ್ಸ್. ಸೊ ಬುಕ್ ಅನ್ನೋದನ್ನ ಸೆಂಟೆನ್ಸ್ ಅಲ್ಲಿ ಬರೀಬೇಕು, ಅದು ವರ್ಬ್ ಆಗಿರಬೇಕು. ಐ ಬುಕ್ ಟಿಕೆಟ್, ಶಿ ಬುಕ್ಡ್ ಅ ಗಿಫ್ಟ್ ಇನ್ ಆನ್ಲೈನ್. ಸೊ ಈ ರೀತಿಯ ಗ್ರಾಮ್ಯಾಟಿಕ್ ಆಗಿರುವಂಥ ಸೆಂಟೆನ್ಸ್ ಅನ್ನು ಬರೆದ್ರೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ 14th ಕ್ವಶನ್, change the following sentences into passive voice. ಸೊ passive voice ಗೆ ಚೇಂಜ್ ಮಾಡಿ ಬರಿಬೇಕು. ಸತೀಶ್ ಗುಜ್ರಾಲ್ ಹ್ಯಾಸ್ ಪಬ್ಲಿಷ್ಡ್ 4 books. ಸೊ ಕರೆಕ್ಟ್ ಆಗಿ ಬರಿಬೇಕಾದ್ರೆ 4 books have been published by Satish Gujral is the correct sentence. Next, change the following sentences into comparative degree. So comparative degree ಗೆ sentence change ಮಾಡಬೇಕು. ಮೈಸೂರ್ ಇಸ್ ದ ಕ್ಲೀನೆಸ್ಟ್ ಸಿಟಿ ಇನ್ ದ ಕರ್ನಾಟಕ. ಸೊ ಇದು ನಮಗೆ ಸೂಪರ್ಲೇಟಿವ್ ಇದೆ, ಸೊ ಅದನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಇದು ಮಾಡಬೇಕು. ಮೈಸೂರ್ ಇಸ್ ಕ್ಲೀನರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ. ಸೊ ಹಾಗಾಗಿ ಈ ರೀತಿ ಬರೆದ್ರೆ ನಿಮಗೆ ಇಲ್ಲಿ 1 ಅಂಕ ಸಿಗುತ್ತೆ. ನೆಕ್ಸ್ಟ್ 16th ಕ್ವಶನ್, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಸಂತೋಷ್, ಹೆಲೋ ವಿಜಯ್, ಆರ್ ಯು ಗೋಯಿಂಗ್ ಟು ದ ಮಾರ್ಕೆಟ್. ಸೊ ಆರ್ ಯು ಗೋಯಿಂಗ್ ಟು ದ ಮಾರ್ಕೆಟಿಗೆ ಅಂಡರ್ಲೈನ್ ಹೇಳ್ತಿದ್ದಾರೆ. ವಿಜಯಾನಂದ್, ಎಸ್, ವಿಲ್ ಯು ಕಮ್ ವಿತ್ ಮೀ ಅಂತ ಇದೆ. ಸೊ ಹಾಗಾಗಿ ಸಂತೋಷ್ ಆಸ್ಟ್ ವಿಜಯಾನಂದ್ ಇಫ್ ಹಿ ವಾಸ್ ಗೋಯಿಂಗ್ ಟು ದ ಮಾರ್ಕೆಟ್. ಸೊ ದಟ್ ಈಸ್ ದ ಕರೆಕ್ಟ್ ಸೆಂಟೆನ್ಸ್. ಸೊ ಇದಿಷ್ಟು ನಿಮಗೆ ಡೂ ಆಸ್ ಡಿರೆಕ್ಟೆಡ್ ಅಲ್ಲಿ ಕೇಳಿರುವಂಥದ್ದು. ನೆಕ್ಸ್ಟ್ 3rd ಮೇನ್, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀಎಡಿಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್ಸ್. ಸೊ ಕ್ಲೂಸ್ ಆರ್ ಗಿವನ್. ಸೊ ಕ್ಲೂಸ್ ಅನ್ನು ಕೊಟ್ಟಿರ್ತಾರೆ. ಐ ವಾಸ್ ಗೋಯಿಂಗ್ ಹೋಮ್ ಎಸ್ಟರ್ಡೇ ಈವ್ನಿಂಗ್, ಆಲ್ ಆಫ್ ಅ ಸಡನ್ ಇಟ್ ಸ್ಟಾರ್ಟ್ ರೈನಿಂಗ್, ಐ ಹ್ಯಾಡ್ ನೋ ಅಂಬ್ರೆಲಾ ಆ್ಯಂಡ್ ವಾಸ್ ಡ್ರೆಂಚ್ಡ್ ಕಂಪ್ಲೀಟ್ಲಿ. ಸೊ ಇಲ್ಲಿ ಅಂಬ್ರೆಲಾ ನಮಗೆ ಅಲ್ಲೇ ಕೊಟ್ಟಿದ್ದಾರೆ. ಒಂದು ವರ್ಬಲ್ ಮಿಸ್ಟೇಕು, ಇನ್ನೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕಿಗೆ ಬಂದರೆ ಅಂಬ್ರೆಲಾ ಅನ್ನೋದು ಯು ಆಗಬೇಕು. ಸೊ ಹಾಗಾಗಿ ದಟ್ ಈಸ್ ದ ರಾಂಗ್. ನೆಕ್ಸ್ಟ್ ಸ್ಟಾರ್ಟ್ ಅಂತ ಇದೆ, ಇಟ್ ಸ್ಟಾರ್ಟ್ಸ್ ರೈನಿಂಗ್. ಸೊ ಹಾಗಾಗಿ ವರ್ಬಲ್ ಮಿಸ್ಟೇಕು ಸ್ಟಾರ್ಟ್ಸ್ ಆಗಬೇಕು. ಇದಿಷ್ಟು ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ಇದಿಷ್ಟು ನಿಮಗೆ ಗ್ರಾಮರ್ ಪಾರ್ಟಿಗೆ ಬರುತ್ತೆ. ನೆಕ್ಸ್ಟ್ 4th ಮೇಲೆ ಆನ್ಸರ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇಂಟು 2 or 3 sentences ಈಚ್. ಸೊ 2 ರಿಂದ 3 ವಾಕ್ಯದಲ್ಲಿ ಬರೀಬೇಕು. ಕ್ವಶನ್ ನಂಬರ್ 18, ವೈ ಡಿಡ್ ಡಾನ್ ಅನ್ಸೆಲ್ಮೋ ರೆಫ್ಯೂಸ್ ಟು ಟೇಕ್ ಮೋರ್ ಮನಿ ಫ್ರಮ್ ದ ಬೈಯರ್ಸ್. ಯಾಕೆ ಬೈಯರ್ಸಿಂದ ಹೆಚ್ಚಿನ ಮನಿಯನ್ನು ತೆಗೆದುಕೊಳ್ಳಿಕ್ಕೆ ಬಯಸೋದಿಲ್ಲ? ಯಾಕೆಂದರೆ ಡಾನ್ ಅನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಈ ವಾಸ್ ಆಲ್ರೆಡಿ ಅಗ್ರೀಡ್ ಫಾರ್ $1,200. ಸೊ ಈ ರೆಫ್ಯೂಸ್ಡ್ ಎಕ್ಸ್ಟ್ರಾ ಮನಿ. ನೆಕ್ಸ್ಟ್, ಅಕಾರ್ಡಿಂಗ್ ಟು Pandit Nehru, Ambedkar is a symbol of revolt. Justify this statement. So Dr. Ambedkar had a vision of social justice. He fought for the depressed classes in the society. He made various provisions in the constitution for the upliftment of the depressed classes. So ಇದಿಷ್ಟು ಆನ್ಸರ್ ಅನ್ನು ಬರೀರಿ ಮಕ್ಕಳು, ನಿಮಗೆ 2 ಅಂಕಗಳು ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 20 ಅಲ್ಲಿ, ವೈ ಡು ಪಂಡಿತ್ ರವಿಶಂಕರ್ ಆ್ಯಂಡ್ ಉತ್ಸದ್ ಅಲ್ಲರಕ ಡಿಸರ್ವ್ ಅವರ್ ಅಪ್ರಿಸಿಯೇಷನ್. ಯಾಕೆ ಅವರಿಗೆ ಅಪ್ರಿಸಿಯೇಷನ್ ಅನ್ನು ಅವರು ಡಿಸರ್ವ್ ಮಾಡ್ತಾರೆ? ಯಾಕೆ ಅಂತ ಹೇಳಿದ್ರೆ, ಆಸ್ ಪ್ರಾಮಿಸ್ ಟು ಸ್ಮಿತಾ ಇನ್ ಕಾನ್ಸರ್ಟ್, ಪಂಡಿತ್ ರವಿಶಂಕರ್ ಆ್ಯಂಡ್ ಉತ್ಸದ್ ಅಲ್ಲರಕ ಕೇಮ್ ಟು ಆಂಟ್ ಸುಶೀಲಾ ಅಪಾರ್ಟ್ಮೆಂಟ್ ಆ್ಯಂಡ್ ಪ್ಲೇಡ್ ಫಾರ್ ದ ಬಾಯ್ ಅನಂತ್. ಕ್ವಶನ್ ನಂಬರ್ 21, ವೈ ಡು ಸಮ್ ಪೀಪಲ್ ಚೂಸ್ ಟು ಬಿಕಮ್ ಸೈಂಟಿಸ್ಟ್. ಯಾಕೆ ಕೆಲವೊಂದು ಜನ ಸೈಂಟಿಸ್ಟ್ ಆಗಲಿಕ್ಕೆ ಆಯ್ಕೆ ಆಗ್ತಾರೆ? ಬಿಕಾಸ್ ಅಕಾರ್ಡಿಂಗ್ ಟು ದ ಆಥರ್, ಸಮ್ ಪೀಪಲ್ ಚೂಸ್ ಟು ಬಿ ಸೈಂಟಿಸ್ಟ್ ಬಿಕಾಸ್ ದೇ ಕೆನಾಟ್ ಲಿವ್ ವಿತೌಟ್ ಸೈನ್ಸ್. ದೇರ್ ಡಿಸ್ಕವರಿ brings the reward. Instead of money, they enjoy freedom, discovering the mysteries of nature and teamwork. Next, question number 22, you cannot put a fence around the planet Earth. What is the tone of the speaker here? Give reason for your answer. It is a tone of self-assertion. The poet mocks at those who are greedy and wage wars to acquire more land. The earth has given everything to us. Whatever injustice we are doing, she bears everything
patiently. Next, question number 23. How do you say that the sub-inspector Mr. Patil's visit to Mohan's family helped them? So Mr. Patil's visit Mohan house, he informed about the police raid, he saved them by taking cyclostyling machine. ಸೊ ಆ ಕ್ವಶನ್ಗೆ ಆಪ್ಷನ್ ಇರುತ್ತೆ ಮಕ್ಕಳ. ಸೊ ಇಲ್ಲಿ ಹೌ ಕುಡ್ ಡಿಕ್ಕಿ ಡಾಲ್ಮೋ ಅಚೀವ್ ದ ಗ್ರೇಟ್ ಫೀಟ್ ಡಿಸ್ಪೈಟ್ ಹರ್ ಹಾರ್ಡ್ಶಿಪ್ಸ್ ಅಂತ ಇದೆ. ಸೊ ಡಿಕ್ಕಿ ಡಾಲ್ಮೋ ನೆವರ್ ಫೆಲ್ಟ್ ಮೌಂಟೇನಿಯರಿಂಗ್ ಎ ಟಫ್ ಸ್ಪೋರ್ಟ್ಸ್. ಶಿ ಹ್ಯಾಡ್ ಝೀಲ್ ಫಾರ್ ವರ್ಕ್. ಶಿ ವಾಸ್ ಡಿಟರ್ಮೈನ್ಡ್ ಆ್ಯಂಡ್ sincere in bearing the responsibilities. She knew that success follows the hard work and dedication from her early hardship of life. Next, question number 24. Anifuddin, a great martyr, was a talented young man. Briefly explain ಅಂತ ಹೇಳಿ ಕೇಳಿದ್ದಾರೆ. ಸೊ ಅದಕ್ಕೆ ಇದಿಷ್ಟು ಆನ್ಸರನ್ನು ಬರೀರಿ ಮಕ್ಕಳ, ಸಾಕು. ಸೊ ನೆಕ್ಸ್ಟ್ ಅದೇ ಕ್ವಶನ್ಗೆ ನಮಗೆ ಆಪ್ಷನ್ ಕೊಟ್ಟು ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಹ್ಯಾಪಿನೆಸ್ ಆಫ್ಟರ್ ರೀಡಿಂಗ್ ದ ಸ್ಟೋರಿ ದ ಬರ್ಡ್ ಆಫ್ ಹ್ಯಾಪಿನೆಸ್. ಸೊ ಒನ್ ಕ್ಯಾನ್ ಬಿ ಹ್ಯಾಪಿ ಇಫ್ ದೇರ್ ಆರ್ ರಿವರ್ಸ್, ಫಾರೆಸ್ಟ್, flowers, fields, warmth and trees. That is the real happiness lies in the happiness of all. So everyone should work for the happiness for all of him or herself to be happy. ಸೊ ಇದಿಷ್ಟು 2 marks ಕ್ವಶನ್ ಆನ್ಸರ್ಸ್ ಮಕ್ಕಳ. ನೆಕ್ಸ್ಟ್ ನಿಮಗೆ 5th ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 sentences. ಇಲ್ಲಿ ನಿಮಗೆ ಬರುವಂಥದ್ದು ಒಂದು ಕ್ವಶನ್ನು ಜಾಸ್ ಪೋಯಮ್ 2 ಇಂದ ಬಂದಿರುತ್ತೆ, ಇನ್ನೊಂದು ಹೀರೋಯಿಂದ ಬಂದಿರುತ್ತೆ. ಸೊ ಇಲ್ಲಿ ನೋಡಿ, a report about a boy in the newspaper was an unexpected event in Swami's life. Justify. Or how did Swami become a hero overnight? ಸೊ ಇದಂತೂ ಮೋಸ್ಟ್ ರಿಪೀಟೆಡ್ ಕ್ವಶನ್. ಇವನ್ ನಾನು ಪಾಸಿಂಗ್ ಪ್ಯಾಕೇಜಲ್ಲೂ ಸಹ ಹೇಳಿದ್ದೀನಿ, ಇದೊಂದನ್ನ ಓದ್ಕೊಂಡಿರಿ ಮಕ್ಕಳ. ಸೊ ಬಹಳ ಈಸಿಯಾಗಿ ನಾವು ಇದನ್ನು ಬರಿಬೋದು. ಸೊ ಹಾಗಾಗಿ ನೋಡ್ಕೊಳ್ಳಿ, ಇದಿಷ್ಟನ್ನು ಬರೆದಿದ್ರೆ ನಿಮಗೆ ಕಂಪ್ಲೀಟ್ ಬರಿಬೇಕು 3 ಅಂಕಗಳಿಗೆ. ನೆಕ್ಸ್ಟ್, ದ ಜಾಸ್ ಪ್ಲೇಯರ್ಸ್ ಪಥೆಟಿಕ್ ಲೈಫ್ ಈಸ್ lifted by his music. Justify. Or music is the voice of a soul, was a voice of the soul. Justify the statement with reference to the poem Jas Poem 2. ಸೊ ನೀವು ಜಾಸ್ ಪೋಯಮ್ 2 ಸಮ್ಮರಿಯನ್ನು ಕಲ್ತ್ಕೊಂಡಿದ್ರೆ ಸಾಕು ಮಕ್ಕಳ. ಸೊ ನಿಮಗೆ ಈಸಿಯಾಗಿ 3 ಅಂಕಗಳು. ಸೊ ಈಸಿಯಾಗಿ 6 ಅಂಕಗಳನ್ನ ನೀವು ಕಲಿಬೋದು, ಒಂದು ಹೀರೋಯಿಂದ, ಒಂದು ಜಾಸ್ ಪೋಯಮ್ 2 ಇಂದ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಈಸ್ ಎಕ್ಸ್ಟ್ರಾಕ್ಟ್ಸ್. ಯಾಕೆಂದರೆ 12 ಮಾರ್ಕ್ಸಿಗೆ ನಿಮಗೆ ಎಕ್ಸ್ಟ್ರಾಕ್ಟ್ಸ್ ಇರ್ತದೆ. 27th question, please help me take her to a hospital. So who is the speaker or who is requesting here? ಎರಡರಲ್ಲಿ ಯಾವುದಾದ್ರೂ ಕ್ವಶನ್ ಕೇಳಿದ್ರು ಬಾಲೇಶ್ವರ್ ಇಸ್ ದ ಆನ್ಸರ್. who did the speaker seek help from? ಸೊ ಯಾರು ಅಲ್ಲಿ who did the speaker seek help from? motorist. ಸೊ motorist ಹತ್ರ ಅವನು ಹೆಲ್ಪನ್ನು ಕೇಳ್ತಾನೆ. who should be taken to hospital? ರೋಮಾ ಟಲ್ರೇಚಾ. Next, question number 28. A curb for my tongue. Oh, I curb my unbridled tongue, my worst enemy. Who is the speaker? Columbus is the speaker. What was his worst enemy? His tongue. Next, why did he feel so? He cannot control his tongue while in temper. Next, question number 29. This is a school for normal boys. Why don't you take your son to a school of deaf and dumb children? Who said this to whom? The headmaster of the school said this to Satish's father. And next, when did this speaker say so? ಯಾವಾಗ ಹೇಳ್ತಾರೆ? When Avatar Narain requested the headmaster to take his son into his school. Next, question number C. Why did the speaker refuse to admit the boy in a school? The speaker refused because of Satish's frequent absence from school and a hearing problem. Next, question number 30. Daylight will be on the switch and winter under lock. Winter under lock. What does this mean? It means that in space there are no changes in the season. Question number B. Where would all the above happen? In space. Who is the poet of this poem? That is Norman Nicholson. ಸೊ ಇದಿಷ್ಟು ನಿಮಗೆ ಎಕ್ಸ್ಟ್ರಾಕ್ಟ್ಸಲ್ಲಿ ಬರ್ತವೆ ಮಕ್ಕಳ. ಸೊ ಎಕ್ಸ್ಟ್ರಾಕ್ಟ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 3 ಮಾರ್ಕ್ಸನ್ನು ಸ್ಕೋರ್ ಮಾಡೋ ಒಂದು ಈಸಿ ಒಂದು ಮೇನ್ ಅಂತ ಹೇಳಿದ್ರೆ, ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಪ್ಯಾರಾಗ್ರಾಫನ್ನು ಬರೀಬೇಕು ಪ್ರೊಫೈಲನ್ನು ನೋಡಿಕೊಂಡು. ಸೊ ಇಲ್ಲಿ ನಮಗೆ ಕುವೆಂಪು ಅವರ ಬಗ್ಗೆ ಕೊಟ್ಟಿದ್ದಾರೆ, ಅವರು ಹುಟ್ಟಿದ್ದು, ಸತ್ತಿದ್ದು, ಮತ್ತು ಅವರ ನೇಮು, ಫುಲ್ ನೇಮು, ಆಕ್ಯುಪೇಷನ್ನು.
ಸೊ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ, ನಾವು ಸೆಂಟೆನ್ಸಲ್ಲಿ ಬರೀಬೇಕು. ದಿಸ್ ಇಸ್ ದ ಪ್ರೊಫೈಲ್ ಆಫ್ ಕುವೆಂಪು. ಈ ವಾಸ್ born on 29th December 1904 in ಹಿರೇಕೊಡಿಗೆ ಕೊಪ್ಪ. He was died on 11th November 1994. His full name was Kuppalli Venkatappa Puttappa. His occupation was poet, novelist, playwright. His genres were fiction, drama. He was titled as a Rashtrakavi. His notable awards were Karnataka Ratna, Padma Vibhushana, ಜ್ಞಾನಪೀಠ ಅವಾರ್ಡ್ ಆ್ಯಂಡ್ ಪದ್ಮಭೂಷಣ. ಸೊ ಈ ರೀತಿ ಇದನ್ನು ನೀವು ಸೆಂಟೆನ್ಸ್ ಮಾಡಿ ಬರೆದ್ರೆ ಮಕ್ಕಳ ಪೂರ್ತಿಯಾಗಿ 3 ಅಂಕ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮೇನಿಗೆ ಬಂದರೆ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಕ್ಲೂಸನ್ನು ಕೊಟ್ಟಿರ್ತಾರೆ ಮಕ್ಕಳ, ಸ್ಟೋರಿ ರೈಟಿಂಗನ್ನು ಬರೀಲಿಕ್ಕೆ ಬಹಳ ಈಸಿ. ಆ ಕ್ಲೂಸನ್ನು ನೋಡಿಕೊಂಡು ಬರೀರಿ, 3 ಅಂಕಗಳು ಸಿಗ್ತದೆ. ಆ್ಯಂಡ್ ನೆಕ್ಸ್ಟ್ 9ನೇ ಮೇನಿಗೆ ಬಂದರೆ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ರೈಟ್ ದ ಡಿಸ್ಕ್ರಿಪ್ಷನ್ ಆರ್ an account of what the picture suggests to you in paragraph. ಸೊ ಇಲ್ಲಿ ನಮಗೆ ಏನು ಚಿತ್ರ ಕಾಣಿಸ್ತಾ ಇದೆ ಅದನ್ನು ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಸೊ ಯಾವುದೇ ಒಂದು ಚಿತ್ರ ನೋಡಿದಾಗ ಎ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್. ದಿಸ್ ಈಸ್ ಎ ಪಿಕ್ಚರ್ ಆಫ್ ಎ ಪೇರ್. ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್. ಐ ಲೈಕ್ ದಿಸ್ ಪಿಕ್ಚರ್. ದೆರ್ ಆರ್ ಸೋ ಮೆನಿ ಪೀಪಲ್ ಇನ್ ದ ಪಿಕ್ಚರ್. ದೆರ್ ಈಸ್ ಎನ್ balloon man. There is a ice cream seller. I can see a joint wheel, a girl buying a balloon, a boy buying ice cream. There are so many shops. It is very fun to go to a fair. ಸೊ ಈ ರೀತಿ ಈಸಿಯಾಗಿ ನೀವು ಸ್ಮಾಲ್ ಸೆಂಟೆನ್ಸನ್ನು ಯೂಸ್ ಮಾಡಿ ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 3 ಅಂಕಗಳು ಸಿಗುತ್ತೆ. ನೆಕ್ಸ್ಟ್ 10ನೇ ಮೇನಿಗೆ ಬಂದರೆ ಕೋಡ್ ಫ್ರಮ್ ಮೆಮೊರಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಯಾವ ಪೋಯಮ್ಗಳನ್ನ ಓದ್ಕೋಬೇಕು ಅಂತೇಳಿ ಕ್ವಾಲಿಟಿ ಆಫ್ ಮರ್ಸಿಯನ್ನು ನೋಡ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 2 ಪೋಯಮಲ್ಲಿ 1 ಪೋಯಮನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳ. ಸೊ ಅದರಲ್ಲಿ ನಿಮಗೆ ಅಂಕಗಳು ಸಿಗ್ತದೆ. ಸೊ ಬ್ಲೈಂಡ್ ಬಾಯ್ ಈಸ್ ಆಲ್ಸೋ ವೆರಿ ಈಸಿ. ಸೊ ಹಾಗಾಗಿ ನಿಮಗೆ ಕ್ವಾಲಿಟಿ ಆಫ್ ಮರ್ಸಿಗಾದರೂ ಹೋಗಿ ಅಥವಾ ಬ್ಲೈಂಡ್ ಬಾಯ್ಗಾದ್ರೂ ಹೋಗಿ. ನೆಕ್ಸ್ಟ್ 11ನೇ ಮೇನಿಗೆ ಬಂದರೆ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋಸ್. ಸೊ 2 ಅಂಕಗಳಿಗೆ ಪ್ರತಿ ಪ್ರಶ್ನೆ ಇರ್ತದೆ ಮಕ್ಕಳ, 4 ಅಂಕಗಳು. ಸೊ ಪ್ಯಾಸೇಜನ್ನು ಓದ್ಕೊಂಡು ಬರೀರಿ. ವಾಟ್ ಈಸ್ ಪಂಕ್ಚುಯಾಲಿಟಿ ನೆಸಸರಿ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ವೈ ಡು ಪೀಪಲ್ ರೆಸ್ಪೆಕ್ಟ್ ಒನ್ ಹೂ ಈಸ್ ಪಂಕ್ಚುಯಲ್. ಸೊ ಅದಕ್ಕೂ ಸಹ ನೋಡಿ ಆನ್ಸರ್ ಇಲ್ಲೇ ಇದೆ. ಸೊ ನೋಡಿ ಬರ್ಕೊಳ್ಳಿ, 4 ಅಂಕ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮೇನಿಗೆ ಬಂದರೆ ಆನ್ಸರ್ ದ ಫಾಲೋಯಿಂಗ್ ಇನ್ 8 to 10 ಸೆಂಟೆನ್ಸಸ್. ಇಲ್ಲಿ ನಿಮಗೆ 4 ಅಂಕಕ್ಕೆ ಒಂದೇ ಪ್ರಶ್ನೆ, ಬಟ್ ನಿಮಗೆ 3 ಚಾಯ್ಸ್ ಕೊಡ್ತಾರೆ. ಸೊ 3ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು. ಒಂದು ನಿಮಗೆ ಇದರಿಂದಲೇ ಬರುವಂಥದ್ದು, ಅಕಾರ್ಡಿಂಗ್ ಟು ದ ಪೋಯೆಟ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀಯಿಂದಲೇ ಬರ್ತದೆ ಮಕ್ಕಳ. According to the poet Ruskin Bond, his grandmother was unique. Support this statement. ಸೊ ನೀವು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಇದು ಸಮ್ಮರಿನ ನೋಡ್ಕೊಳ್ಳಿ. ಅಥವಾ ನಿಮಗೆ ಸಾಂಗ್ ಆಫ್ ಇಂಡಿಯಾ, ರೈಟ್ ದ ವಿಷನ್ ಆಫ್ ದ ಫ್ಯೂಚರ್ ಇಂಡಿಯಾ ಅಕಾರ್ಡಿಂಗ್ ಟು VK ಗೋಕಾಕ್. ಸೊ ಇದನ್ನಾದರೂ ನೋಡ್ಕೊಳ್ಳಿ. ಅಥವಾ ಅದಕ್ಕೆ ಇನ್ನೊಂದು ಆಪ್ಷನನ್ನು ಕೊಟ್ಟು ನಿಮಗೆ ವೆನ್ ದ ಕ್ಯಾಪ್ಟನ್ ಶೌಟೆಡ್ ವಿ ಆರ್ ಲಾಸ್ಟ್ ಹೂ ಇನ್ಸ್ಟಿಲ್ಡ್ ಹೋಪ್ ಇನ್ ಹಿಮ್ ಹೌ. ಸೊ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್. ಸೊ ಇದರಲ್ಲಿ 3ರಲ್ಲಿ ಯಾವುದಾದ್ರೂ ಒಂದನ್ನು ನೋಡ್ಕೊಳ್ಳಿ ಮಕ್ಕಳು. ಸೊ ಕ್ವಾಲಿಟಿ ಆಫ್ ಮರ್ಸಿ ತುಂಬ ಈಸಿ ಇರುತ್ತೆ, ಹಾಗಾಗಿ ಅದನ್ನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಅದಾದರೆ ನಿಮಗೆ ನೆಕ್ಸ್ಟ್ ಮೇನಿಗೆ ಬರುವಂಥದ್ದೇ ಎಸ್ಸೆ ರೈಟಿಂಗ್ ಇರ್ತದೆ ಮಕ್ಕಳ. ಇದರಲ್ಲಿ 3 ಎಸ್ಸೆ ಕೊಟ್ಟಿರ್ತಾರೆ. ಒಂದಂತೂ ನಿಮಗೆ ಹೆಚ್ಚಾಗಿ ಪೊಲ್ಯೂಷನ್ ಮೇಲೆ ಕೇಳಿರ್ತಾರೆ, ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಪೊಲ್ಯೂಷನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಏರ್ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್ನು, ಯಾವುದು ಬೇಕಾದರೂ ಕೊಡ್ಬೋದು. ಹಾಗಾಗಿ ಪೊಲ್ಯೂಷನ್ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ಸ್ಮಾರ್ಟ್ ಫೋನ್ ಬಗ್ಗೆ ಕೊಟ್ಟಿದ್ದಾರೆ. ಫಸ್ಟ್ ಇಂಟ್ರಡಕ್ಷನ್ ಬರೀರಿ, ಆಮೇಲೆ ಎಕ್ಸ್ಪ್ಲನೇಷನ್, ಅದರಿಂದ ಯೂಸಸ್ ಏನು, ಅದರಿಂದ ಏನೇನು ನಮಗೆ ಇದಾಗ್ತದೆ, ಪ್ರಾಬ್ಲಮ್ಸ್ ಆಗ್ತದೆ, ಅವೆಲ್ಲವನ್ನು ಬರಿತಾ ಹೋಗಿ. ನೆಕ್ಸ್ಟ್ ಕನ್ಕ್ಲೂಷನನ್ನು ಬರೀರಿ. ಆ್ಯಂಡ್ ಇಯರ್ ಒನ್ ಮೋರ್ ಎಸ್ಸೆ ಇಸ್ ದೇರ್, ದಟ್ ಈಸ್ ಸೇವ್ ಟ್ರೀಸ್ ಸೇವ್ ಅರ್ತ್. ಸೊ ದಟ್ ಈಸ್ ಆಲ್ಸೋ ವೆರಿ ಈಸಿ ಮಕ್ಕಳ, ಅದನ್ನು ನೋಡಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಏರ್ ಪೊಲ್ಯೂಷನ್. ಸೊ ಆಲ್ಮೋಸ್ಟ್ ಏರ್ ಪೊಲ್ಯೂಷನ್ ನಿಮಗೆ ಹೆಚ್ಚಾಗಿ ಕೊಡ್ತಿರೋದು, ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮಕ್ಕಳ ಪೂರ್ತಿ ಅಂಕಗಳನ್ನ ಗಳಿಸ್ತೀರ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಲೆಟರ್ ರೈಟಿಂಗ್. ಇಮ್ಯಾಜಿನ್ ಯು ಆರ್ ಶಶಾಂಕ್ ಆರ್ ಶಮಿತಾ, 10th standard, studying in Government High School, Vidyanagar, Udupi. Write a letter to your father about your progress in studies. ಸೊ ನಿಮ್ಮ ತಂದೆಗೆ ಪತ್ರ ಬರೀಬೇಕು. ಸೊ ಫ್ರಮ್ ಗೌರ್ಮೆಂಟ್ ಹೈಸ್ಕೂಲ್ ವಿದ್ಯಾನಗರ ಉಡುಪಿ, ಡೇಟ್ ಹಾಕಿ, ಡಿಯರ್ ಅಪ್ಪ ಅಂತ ಹೇಳಿ ಹಾಕಿ, ಇದಿಷ್ಟನ್ನು ನೀವು ಬರೆದು ಬಿಟ್ರೆ ಮಕ್ಕಳ ಈಸಿಯಾಗಿ ನಿಮಗೆ ಅಂಕಗಳು ಸಿಗ್ತವೆ. ಸೊ ನಿಮಗೆ
ಪರ್ಸ್ನಲ್ ಲೆಟರನ್ನೇ ಬಹಳ ಈಸಿಯಾಗಿ ಬರಿಬೋದು, ಏಕೆಂದರೆ ಅದು ಆಲ್ಮೋಸ್ಟ್ ಸೇಮೇ ಇರುತ್ತೆ ವರ್ಡ್ಸ್ ಎಲ್ಲ. ಬಟ್ ಫಾರ್ಮಲ್ ಲೆಟರ್ಸ್ ಆದರೆ ಏನಾಗುತ್ತೆ, ಅವರು ಕೆಲವೊಂದು ಇದು ಮ್ಯಾಟರ್ ಏನಾಗಿರುತ್ತೆ ಚೇಂಜ್ ಆಗಿರುತ್ತೆ. ಹಾಗಾಗಿ ನಿಮಗೆ ಸ್ವಲ್ಪ ಬರೀಲಿಕ್ಕೆ ಕಷ್ಟ ಆದ್ರೂ ಸಹ ನೀವು ಅದನ್ನು ಸೆಲೆಕ್ಟ್ ಮಾಡಿ ಬರೀರಿ ಮಕ್ಕಳ. ಸೊ ಒಟ್ಟಾರೆ ಎರಡನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮಗೆ ಯಾವ್ದು ಯೂಸೇ ಆಗುತ್ತೆ ಅದನ್ನು ನೋಡಿ ಬರೀರಿ ಮಕ್ಕಳ. ಸೊ ಇದಿಷ್ಟು ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್. ನೆಕ್ಸ್ಟ್ ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಅದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.